ಅನಾರೋಗ್ಯದಿಂದ ಮಾಜಿ ಸಚಿವ ಬಿಸಿ ನಾಗೇಶ್ ನಿಧನರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಬಿಸಿ ನಾಗೇಶ್ ಕೊನೆಯುಸಿರೆಳೆದಿದ್ದಾರೆ. ತುಮಕೂರು ಜಿಲ್ಲೆಯ ತಿಪ್ಟೂರು ಕ್ಷೇತ್ರದ ಮಾಜಿ ಶಾಸಕ ಬಿಸಿ ನಾಗೇಶ್ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. 1 ವರ್ಷದಿಂದ ಬ್ರೈನ್ ಟ್ಯೂಮರ್ನಿಂದ ಬಿಸಿ ನಾಗೇಶ್ ಅವರು ಬಳಲ್ತಾ ಇದ್ರು. 67 ವರ್ಷ ವಯಸ್ಸಾಗಿತ್ತು. 2 ಸಲ ಬ್ರೈನ್ ಟ್ಯೂಮರ್ಗೆ ಆಪರೇಷನ್ ಸಹ ಆಗಿತ್ತು. ಬೆಂಗಳೂರಿನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಬಿಸಿ ನಾಗೇಶ್. ಚಿಕಿತ್ಸೆ ಫಲಕಾರಿಯಾಗದೆ ರಾತ್ರಿ 9 ಗಂಟೆಗೆ ಬಿಸಿ ನಾಗೇಶ್ ನಿಧನರಾಗಿದ್ದಾರೆ. ಬೆಂಗಳೂರಿನ ಮಗಳ ಮನೆಯಲ್ಲಿ ವಾಸವಾಗಿದ್ರು ಬಿಸಿ ನಾಗೇಶ್. ನಾಳೆ ತಿಪ್ಟೂರಲ್ಲಿ ಮಾಜಿ ಸಚಿವ ಬಿಸಿ ನಾಗೇಶ್ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಬ್ರೈನ್ ಟ್ಯೂಮರ್ಗಾಗಿ ಚಿಕಿತ್ಸೆ ಪಡಿತಾ ಇದ್ರು. ಆಪರೇಷನ್ ಸಹ ಆಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಬಿಸಿ ನಾಗೇಶ್. ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿದ್ರು ಬಿಸಿ ನಾಗೇಶ್. ಬಿಇ ಇಂಜಿನಿಯರಿಂಗ್ ಪದವೀಧರರಾಗಿದ್ರು. ತಿಪ್ಟೂರು ಕ್ಷೇತ್ರದಿಂದ 2 ಬಾರಿ ಬಿಜೆಪಿಯಿಂದ ಆಯ್ಕೆಯಾಗಿದ್ದವರು. 2008 ಮತ್ತು 2018ರಲ್ಲಿ ತಿಪ್ಟೂರು ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಟ್ಟಾಳುವಾಗಿದ್ದಂತಹ ಬಿಸಿ ನಾಗೇಶ್ ರಾಜಕೀಯ ಜೀವನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದಲೇ ಆರಂಭ ಆಗಿತ್ತು. ಹಲವು ವರ್ಷಗಳಿಂದ ಸಂಘದ ಪೂರ್ಣಕಾಲಿಕ ಕಾರ್ಯಕರ್ತರಾಗಿ ಕೆಲಸ ಮಾಡಿದರು. ಒಬ್ಬ ಮಗ ಮತ್ತು ಒಬ್ಬ ಮಗಳನ್ನ ಅಗಲಿದ್ದಾರೆ ಬಿಸಿ ನಾಗೇಶ್. ಇವತ್ತು ಬಿಜೆಪಿ ಕಚೇರಿಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ. ನಂತರ ತಿಪ್ಟೂರಿಗೆ ಬಿಸಿ ನಾಗೇಶ್ ಅವರ ಪಾರ್ಥಿವ ರವಾನೆ ಆಗುತ್ತೆ. ನಾಳೆ ಬಿಸಿ ನಾಗೇಶ್ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಸಂಜೆ 7 ಗಂಟೆಗೆ ಅವರು ನಿಧನ ಸುದ್ದಿ ಬಂತು. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರ ಮಗಳ ಮನೆಯಲ್ಲಿ ಇವತ್ತು ನಿಧನರಾಗಿದ್ದಾರೆ. ಬಿಸಿ ನಾಗೇಶ್ ಅವರು ಒಳ್ಳೆಯ ಶಾಸಕರಾಗಿ ಮತ್ತು ಸಚಿವರಾಗಿದ್ದರು, ಶಿಕ್ಷಣ ಸಚಿವರಾಗಿದ್ದರು. ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಕೂಡ ಮಾಡಿದ್ರಂಥವ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅವರು ಅದರಿಂದನೇ ಅವ್ರು ಬಂದಿದ್ದವರು. ಮತ್ತು ತಿಪ್ಟೂರಿನಲ್ಲಿ ಇವ್ರ ತಂದೆ ಕೂಡ ಶಾಸಕರಾಗಿದ್ದರು. ಆ ದೃಷ್ಟಿಯಿಂದ ಅವರ ಶಾಂತಿ ಸಿಗಬೇಕು ಅವರಿಗೆ, ಮತ್ತು ಅವರ ಕುಟುಂಬಕ್ಕೆ ಕೂಡ ಧೈರ್ಯ, ಸಾವನ್ನು ಒಂದು ತಡೆಯುವಂಥ ಧೈರ್ಯ ಕೂಡ ಅವ್ರ ಕುಟುಂಬಕ್ಕೆ ಬರಬೇಕು. ಒಬ್ಬ ಮಗ ಮತ್ತು ಒಬ್ಬರು ಮಗಳು ಮತ್ತು ಅವ್ರ ತಾಯಿ, ಅವರ ಶ್ರೀಮತಿಯವರಿದ್ದಾರೆ. ಬೆಳಗ್ಗೆ ಇಲ್ಲಿಂದ 6 ಗಂಟೆಗೆ ಹೊರಡ್ತಾರೆ. 6 ಗಂಟೆಗೆ 8 ಗಂಟೆಗೆ ಅಷ್ಟೊತ್ತಿಗೆ ರಾಜ್ಯ BJP ಕಚೇರಿನಲ್ಲಿ ಒಂದು ದರ್ಶನಕ್ಕೆ ಇಡ್ತಾರೆ. ಒಂದು 1 ಅವರ್ ಇಡ್ತಾರೆ. ಅಲ್ಲಿಂದ ತುಮಕೂರಲ್ಲಿ ಒಂದು ಸ್ಟಾಪ್ ಮಾಡಿ ಅಲ್ಲಿ ತುಮಕೂರು ಜಿಲ್ಲಾ BJP ಕಚೇರಿನಲ್ಲಿ ಕೂಡ ಒಂದು ಅರ್ಧ ಗಂಟೆ 1 ಅವರ್ ಇಟ್ಟು ತಿಪ್ಟೂರಿನಲ್ಲಿ ಅವರ ಅಂತ್ಯ ಸಂಸ್ಕಾರ ಆಗುತ್ತೆ. ಸರ್, ನಾವು ಕಾರ್ಪೊರೇಟ್ ಆದಾಗಲಿಂದ ಒಳ್ಳೆಯ ಸಂಬಂಧ ಇತ್ತು ನಮಗೆ. ನಿಜವಾಗ್ಲೂ ಕೂಡ ಭಾಳ ಸಂಭಾವಿತ ವ್ಯಕ್ತಿ. ನಾನು ಕಾರ್ಪೊರೇಟ್ರು ನಮ್ಮ ಷಟ್ಕ ಅವರು ಕೂಡ ಅವ್ರ ಜೊತೆಲೇ ಇದ್ದರು. ಶರ್ಮಾ ಅಂತ ಅವರು ಕೂಡ ಇವ್ರ ಜೊತೆಲೇ ಇದ್ದವರು. ತಿಪ್ಟೂರಿಗೆ ನಾವು ಹೋದಾಗೆಲ್ಲ ತಿಪ್ಟೂರಿಗೆ ಹೋದಾಗ ಬರೋರು, ಬೆಂಗಳೂರಿಗೆ ಬಂದಾಗ ನಮ್ಮ ಮನೆಗೆ ಕೂಡ ಒಂದು 2-3 ಸಲ ಬಂದಿದ್ದಾರೆ. ಭಾಳ ಒಡನಾಟ ಇತ್ತು. ಭಾಳ ಸೌಮ್ಯ ಸ್ವಭಾವ, ಒಳ್ಳೆಯ ಹೆಸರು ಕೂಡ ಮಾಡಿದರು. ಅಂಥ ವ್ಯಕ್ತಿ ಇಷ್ಟು ಬೇಗ, ಇನ್ನೂ 65 ವಯಸ್ಸು ಅಂತ ಕಾಣಿಸುತ್ತೆ, ಇಷ್ಟು ಬೇಗ ಬ್ರೈನ್ ಟ್ಯೂಮರ್ ಏನೋ ಆಗಿತ್ತು ಅಂತ ಕಾಣಿಸುತ್ತೆ. ಇಷ್ಟು ಬೇಗ ಅವರು ಹೋಗಿರೋದು ಎಲ್ಲರೂ ಶಾಕ್ ಆಗಿದೆ. ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಬಯಸ್ತೀವಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.